ಚೋಟು ಹಾಯ್ ಹಾಯ್ ಬಫೆಲೋ ಹಾಯ್ ಮಾಡು ಸೋನು ಹಾಯ್ ಎಲ್ಲ ಹೊಂಟೇವಿ ಅಂತ ಹೇಳು उसको बताएगा फिर ಎಲ್ಲ ಹೊಂಟೇವಿ ಎಲ್ಲ ಹೊಂಟೇವಿ ನಾವು ये सुमित हेलो मैंने बता दिए हैं आपको हाँ सर और मैंने आपको उनका नंबर फॉरवर्ड किया है ओके ओके सर वो चिकमंगलूर ठीक है वो तो वेरिफिकेशन के लिए है देना पड़ेगा ओके ओके है हमारा तो ठीक है तो मुझे एक काम कीजिए आप चिकमंगलूर रहते हैं मुझे कॉल कीजिए सर मुझे भी कॉल कीजिए मैं उनको फोन कर देता ठीक है चिकमंगलूर जाते ही फोन करता हूँ ठीक है ओके ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ತಾನೇ ನಾನು ಸಹಿತ ಆರಾಮಿದ್ದೇನೆ ನಾವು ಹೊಂಟೇವಿ ಚಿಕ್ಕಮಂಗ್ಳೂರಿಗೆ ನೀವು ನೋಡ್ಬೋದು ಫುಲ್ ಹೈವೇ ಒಳಗೆ ಈಗ ಅದೇವಿ ನಾವು ಸೊ ನೋಡ್ಬೋದು ನಾನು ಮತ್ತು ಇವರ ಫ್ರೆಂಡ್ ಫ್ಯಾಮಿಲಿ ಇಬ್ಬರು ಕೂಡಿ ಹೊಂಟೇವಿ ಅವ್ರದ್ದಿಬ್ಬರು ಬೇಬೀಸು ನಮ್ದಿಬ್ರದ್ದು ಬೇಬೀಸು ಎಲ್ಲರೂ ಕೂಡಿಸಿ 8 ಮೆಂಬರ್ಸ್ ಹೊಂಟಿದ್ದೇವೆ ನಾವು ಚಿಕ್ಕಮಂಗ್ಳೂರಿಗೆ ಸೊ ಚಿಕ್ಕಮಂಗ್ಳೂರಿಗೆ ಹೋಗುವಾಗ ನಾನು ನಿಮ್ಗೆ ತೋರಿಸ್ತೇನೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದೆ ಅಂತ ಹೇಳಿ ಅಲ್ಲಿದೆಲ್ಲ ಹೇಳಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಹೆಂಗೈತಿ ಹೆಂಗಿಲ್ಲ ವೆದರ್ ಅಂತ ಹೇಳಿ ಸೊ ಈಗ 4 ಡೇಸ್ ಹಾಲಿಡೇ ಹಾಕಿ ಹೊಂಟೇವಿ 4 ಡೇಸ್ ಅಂದ್ರೂ 2 ಡೇಸ್ ಇವರು ಲೀವ್ ತೊಗೊಂಡಿದ್ದಾರು ಥರ್ಸ್ಡೇ ಆ್ಯಂಡ್ ಫ್ರೈಡೇ ಸೊ ಈಗ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅಂತೂ ಇವ್ರಿಗೆ ಗೌರ್ಮೆಂಟ್ ಹಾಲಿಡೇ ಐತಿ ನಿಮ್ಗೆ ಗೊತ್ತಿರ್ಬೋದು ಬ್ಯಾಂಕರ್ಸರಿಗೆ ಸೊ ಈಗ ನನ್ನ ಫ್ರೆಂಡದು ಬರ್ತಡೇ ಐತಿ ಸ್ವಲ್ಪ ಇಲ್ಲೇ ಹೈವೇ ಒಳಗೆ ಏನಿದೆ ಸೊ ಹೈವೇ ಒಳಗೆ ನಿಂತು ಸ್ವಲ್ಪ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಬರ್ರಿ ತೋರಿಸ್ತೀನಿ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ इधर रख दो कार में निकाल दो ವಾವ್ ಚಾಕ್ಲೇಟ್ ನೋಡಿಲಿ ಎಷ್ಟು ಮಂದಿ ಚಾಕ್ಲೇಟ್ ಇತ್ತು ಹಾ ಜಯ ಏ ಹ್ಯಾಪಿ ಬರ್ಡೇ ಟು ಯು ಹೇಳ್ರಿ ಸೋನು ಅಯ್ಯೋ ಚೋಟು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಮೌನಿಕಾ आपका फोटो क्या हुआ मैं खिलाना चाहिए ಹಲೋ ಫ್ರೆಂಡ್ಸ್ ಈಗ ನಾವು ಬಂದೀವಿ ಚಿಕ್ಕಮಂಗ್ಳೂರಿಗೆ ಬಂದಾಯಿತು ಸೊ ಸ್ವಲ್ಪ ಲಂಚ್ ಮಾಡ್ಬೇಕಂತ ಹೇಳಿ ಇಲ್ಲೇ ನಿಲ್ಲಿಸಿದ್ವಿ ಸೊ ಇಲ್ಲೇ ಲಂಚ್ನೂ ಆಯಿತು ಸೊ ನಾವು ಚಿಕ್ಕಮಂಗ್ಳೂರು ಒಳಗನ 3 ಡೇಸ್ ಸ್ಟೇ ಮಾಡಕ್ಕಂತ ಹೇಳಿ ಉಳ್ಕೊಂಡೇವಿ ಸೊ ನಾವು ಇರೋದು ರೆಸಾರ್ಟ್ ಒಳಗೆ ಸೊ ರೆಸಾರ್ಟ್ ಹೆಂಗೈತಿ ಹೆಂಗಿಲ್ಲ ಅದನ್ನ ಕೂಡ ತೋರಿಸ್ತೇನೆ ರೆಸಾರ್ಟಿಗೆ ಒಬ್ಬರಿಗೆ 2500 ಐತಿ ಸೊ ನಾವು 8 ಜನ ಅದೀವಿ 2 ಫ್ಯಾಮಿಲಿಗಳು ಬಂದೇವಿ ಅಂತೇಳಿ ಆಗಲ್ಲಿ ಹೇಳಿದ್ದೆ ಸೊ ಹೋಗೋನು ರೆಸಾರ್ಟ್ ಹೆಂಗೈತಿ ಹೆಂಗಿಲ್ಲ ಅದನ್ನ ನಿಮ್ಗೆ ತೋರ್ಸಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಬರ್ರಿ
ಈಗ ನೀವು ನೋಡಾಕತ್ತೀರಿ ಇದೇನಪ್ಪ ಎಷ್ಟು ಚಂದ ಐತಿ ಚಿಕ್ಕಮಂಗ್ಳೂರೊಳಗೆ ಅಂಥೇಳಿ ನೀವು ಅನ್ಕೋತೀರಲ್ಲ. ಹೌದು ಫ್ರೆಂಡ್ಸ್, ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ನಾವು ಕಾರ್ದಾಗ ಹೋಗುವಾಗ ಹಂಗೆ ಆನ್ ದ ವೇ ಇದು ಸಿಕ್ತು. ಸೊ ಇದ್ರದ್ದು ಹೆಸರು ಐತಿ, ನೀವು ನೋಡ್ಬೋದು, ಸಿರಿ ನೇಚರ್ ರೂಸ್ಟ್ ಅಂಥೇಳಿ. ಏನು ಭಾಳ ಚಲೋ ಐತಿ. ಕಾಫಿ ಎಸ್ಟೇಟ್ ಕತ್ಲೆ ಐತಿ ಇದು. ಸೊ ನೋಡ್ಬೋದು, ನನಗಂತ್ರ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಸೊ ನೀವು ಗೂಗಲ್ದೊಳಗೆ ಎಲ್ಲ ಸರ್ಚ್ ಮಾಡಿದ್ರೆ ಇದ್ರದ್ದು ಒಂದು ಇದನ್ನು ಬರ್ತೈತಿ, ಚಿತ್ರ ಬರ್ತೈತಿ. ಸೊ ಇದು ಒಂಥರ ಚಲೋ ಐತಿ. ಇಲ್ಲಿ ರೆಸಾರ್ಟ್ ಐತಿ, ಆಯುರ್ವೇದಿಕ್ದೈತಿ ಇದು. ಇಲ್ಲಿ ಬರ್ಬೋದು, ಸ್ಪಾ ಅದು ಮಾಡಿಸ್ಕೋಬೋದು. ಸೊ ನೋಡ್ಬೋದು, ಸಿರಿ ನೇಚರ್ ರೋಸ್ಟ್ ಎಷ್ಟು ಮಸ್ತ್ ಐತಪ್ಪ ಅಂದ್ರೆ ಭಾಳ ಮಸ್ತ್ ಐತಿ. ಫುಲ್ ಫಾರೆಸ್ಟ್ ಗತ್ಲೆ ಕೊಟ್ಟಾರು. ಮತ್ತು ಇಲ್ಲೆಲ್ಲ ವ್ಯೂ ಹೆಂಗೆ ಚಂದ ಐತಪ್ಪ ಅಂದ್ರೆ ನೀವು ನೋಡ್ಬೋದು ಕಣ್ಣಾರಿ. ನಾ ವಿಡಿಯೋಗೆ ಹಾಕಿದ್ದೀನಿ. ಸೊ ಯಾಕಂದ್ರೆ ನಾನು ವಿಡಿಯೋ ಮಾಡುವಾಗ ಭಾಳ ಚಂದ ನೇಚರ್ ಕಾಣಕತ್ತಿತ್ತು. ಸೊ ನಾ ಆದಷ್ಟು ನಿಮ್ಗೆ ವ್ಯೂ ತೋರಿಸ್ಲಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕೀನಿ. ಓಕೆ ನೋಡ್ರಿ ಫ್ರೆಂಡ್ಸ್, ಈಗ ನಾವು ರೆಸಾರ್ಟಿಗೆ ಒಳಗಡೆ ಬಂದ್ವಿ. ಫುಲ್ ಅಂದ್ರೆ ಫುಲ್ ಫಾರೆಸ್ಟ್ ಐತಿ. ಸೊ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಈ ರೀತಿಯಾಗಿ ನಮ್ಗೆ ಹಿಂಗೆ ಫೀಸ್ ತೊಗೊಂಡ್ರು. ಸೊ ಒಳಗಡೆ ಎಂಟ್ರಿ ಆದ್ಕೊಳ್ಳಿ ಈ ರೀತಿಯಾಗಿ ವ್ಯೂ ಐತಿ. ಮಸ್ತ್ ಅಂದ್ರೆ ಸೂಪರ್ ಐತಿ. ನಮ್ಗಂದ್ರೆ ಭಾಳ ಇಷ್ಟ ಆಯಿತು. ಯಾರಿಗೆ ನಿಮ್ಗೆ ಚಿಕ್ಕಮಂಗ್ಳೂರ್ದು ನಿಮ್ಗೆ ಟೂರು ಬರಬೇಕಪ್ಪ ಅಂದ್ರೆ ಈ ರೆಸಾರ್ಟಿಗೆ ಬರ್ಬೋದು. ಸೊ ಈ ರೆಸಾರ್ಟು ಚಿಕ್ಕಮಂಗ್ಳೂರಿನಿಂದ 20 ಕಿಲೋಮೀಟರ್ ಐತಿ. ನಾವು ಹೆಂಗೆ ಒಳಗೆ ಹೋಗ್ತಾ ನಾವು ಹೆಂಗೆ ಘಾಟ್ ಪಾರ್ ಆಗ್ತೇವಲ್ಲ ಹಂಗೆ ಹೀಲ್ ಒಳಗೆ ಅದು ರೆಸಾರ್ಟ್ ಐತಿ. ಭಾಳ ಚಲೋ ಐತಿ. ಮತ್ತು ನಿಮಗೆಲ್ಲ ಇದು ರೆಸಾರ್ಟದು ಹೆಸರು ಹೇಳ್ತೀನಿ. ಇಲ್ಲಿ ಪರ್ ಹೆಡ್ಗೆ ಏನು 2500 ಐತಿ ವಿತ್ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನೊಂದು ಇದ್ರದ್ದು ಟೈಮಿಂಗ್ ಹೇಳಬೇಕಪ್ಪ ಅಂದ್ರೆ ಮುಂಜಾನೆ 6 AM ಓಪನ್ ಆಯ್ತಂದ್ರೆ 6 PM ಕ್ಲೋಸ್ ಆಗ್ತೈತಿ. ಯಾಕಂದ್ರೆ ಫುಲ್ ಫಾರೆಸ್ಟ್ ಇರೋಗೋಸ್ಕರ ಆದಷ್ಟು ನಾವು ಎಲ್ಲೇ ಚಿಕ್ಕಮಂಗ್ಳೂರು ಒಳಗೆ ಏನೋ ವಿಸಿಟ್ ಕೊಟ್ರು ನಾವು ಅದನ್ನು ಆದಷ್ಟು ಲಘು ಮುಗಿಸ್ಕೊಂಡು ನಾವು ಇಲ್ಲೇ ಬರಬೇಕು. 6 ಗಂಟೆ ಒಳಗೆ ನಾವು ಇಲ್ಲೇ ಇರಬೇಕು. ಸೊ ಒಳಗೆ ಬಿಡ್ತಾರೋ, ಅದರ್ವೈಸು ಯಾಕಂದ್ರೆ ಗೇಟ್ ಕ್ಲೋಸ್ ಆಗಿರ್ತೈತಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡಿತೈತಿ ಅಂತ ಹೇಳಿದ್ದಾರೆ. ನಾವಂತರೂ ಈಗ ಫಸ್ಟ್ ಟೈಮ್ ಬಂದೇವಿ. ನಾ ಫಸ್ಟ್ ವ್ಲಾಗ್ ನಿಮ್ಗೆ ಚಿಕ್ಕಮಂಗ್ಳೂರು ಒಳಗಿಂದ ಮಾಡಿ ಹಾಕೀನಿ. ನಿಮಗೆಲ್ಲ ನಂದು ವ್ಲಾಗ್ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳೀನಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಬಾಜು ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ನನ್ನ ವಿಡಿಯೋಗಳು ನಿಮ್ಗೆ ಚಲೋ ವಿಡಿಯೋದೊಂದಿಗೆ ನಾನು ಆದಷ್ಟು ತರಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ. ನೀವು ನಂದು ವಿಡಿಯೋಗಳನ್ನು ನೋಡಿರಿ. ಸೊ ನೋಡಿರಿ, ಭಾರಿ ಐತಿ. ಚಿಕ್ಕಮಂಗ್ಳೂರು ರೀ, ಇದು ನಮ್ಮ ಭಾರತ ದೇಶದೊಳಗೆ ನಮ್ಮ ಕರ್ನಾಟಕದೊಳಗೆ ಐತ್ರಿ. ಇದೊಂದು ಚಿಕ್ಕಮಂಗ್ಳೂರು. ಇಲ್ಲಿ ಭಾಳ ಅಂದ್ರೆ ಭಾಳ ಕಾಫಿ ಬೆಳಿತಾರೆ. ಇದು ನಮ್ಮ ಕರ್ನಾಟಕದೊಳಗನ ಫೇಮಸ್ ಐತ್ರಿ ಕಾಫಿ. ಸೊ ಇದನ್ನು ಕಾಫಿದ 1976 ರೀ ದೇಶದೊಳಗೆ ಮೊಟ್ಟ ಮೊದಲ ಕಾಫಿಯನ್ನು ಇಲ್ಲೇ ದತ್ತಗಿರಿ ಒಳಗೆ ಪರ್ವತ ಭಾಗ ಒಳಗೆ ಬೆಳಿತಾರೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇದು ನಮ್ಮ ಚಿಕ್ಕ ಮಂಗಳೂರೊಳಗೆ ಮತ್ತು ಇಲ್ಲಿ ಏನೇನು ಅದಾವ ಅಂದ್ರೆ ಗಿರಿ ಶ್ರೇಣಿಗಳು ಅದಾವ್ರಿ. ಮತ್ತು ಪಶ್ಚಿಮ ಘಟ್ಟಗಳು ಒಂದು ಭಾಗ ಆಗಿತ್ತು ರೀ ಇದು. ಮತ್ತು ತುಂಗಭದ್ರಾ ಮತ್ತು ಭದ್ರಾ ನದಿಗಳು ಇದು ಒಂದು ಮೂಲ ಸ್ಥಾನವಾಗಿತ್ತು ರೀ. ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದೈತೆ ಅಂಥೇಳಿ ನೀವು ಗೊತ್ತಿರ್ಬೇಕಲ್ರಿ. ಮುಳ್ಳಯ್ಯನಗಿರಿ ಅಂತ ಐತ್ರಿ. ಇದು ಚಿಕ್ಕಮಂಗ್ಳೂರಿನೊಳಗೆ ಐತ್ರಿ. ಸೊ ಅದನ್ನು ನೋಡಕ್ಕಂತ ನಾವು ಇಲ್ಲೇ ಬಂದೇವ್ರಿ ಈಗ. ಮತ್ತು ಇದನ್ನು ಈ ಜಿಲ್ಲೆಗೆ ಇನ್ನೊಂದು ಹೆಸರು ಕರೀತಾರೆ ರೀ, ಇದು ಮಲೆನಾಡು ಅಂತ್ರಿ. ಮತ್ತು ಅರೆ ಮಲೆನಾಡು ಅಂತೂ ಕರೀತಾರೆ ರೀ ಇದಕ್ಕೆ. ಮತ್ತು ಬಯಲು ಸೀಮೆಯನ್ನು ಇದು ಒಳಗೊಂಡೈತಿ ಅಂತ ಹೇಳಿ ನಾನು ಇಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಿಮಗೆ. ಸೊ ಇನ್ನೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ವಿವಿಧ ಜಾತಿಯ ಪ್ರಾಣಿಗಳು ಅದಾವಂತ್ರಿ. ಸೊ ನಮಗಂತೂ ಇಲ್ಲಿ ಭಾಳ ಅಂದ್ರೆ ಭಾಳ ನಿತ್ಯ ಹರಿದ್ವರನ ಅರಣ್ಯಗಳನ್ನು ನೋಡಾಕತ್ತೀರಿ. ಅದನ್ನು ನಿಮ್ಗೆ ಆದಷ್ಟು ನಾನು ಲಾಗ್ ಮುಖಾಂತರ ತೋರ್ಸಾಕತ್ತೀನಿ ರೀ. ನೀವು ನೋಡಾತಿರ್ಬೇಕು ಎಷ್ಟು ನಿತ್ಯ ಹರಿದ್ವರನ ಅರಣ್ಯ ಐತಿ ಅಂತ ಹೇಳಿ. ಸೊ ಇಲ್ಲಿ ಭಾಳ ಅಂದ್ರೆ ಭಾಳ ಕಾಫಿ ಮತ್ತು ಟೀ, ಏಲಕ್ಕಿ, ಮೆಣಸು, ಅಡಿಕೆ, ಬಾಳೆ, ತೆಂಗು ಭಾಳ ಅಂದ್ರೆ ಭಾಳ ಬೆಳಿತಾರೆ ರೀ ಇಲ್ಲಿ. ಮತ್ತು ಇದು ಒಂದು ಜಲ ಮತ್ತು ಪ್ರಕೃತಿಯ ಸಂಪತ್ತಿಗಿದ
ಪ್ರಾಮುಖ್ಯತೆಯನ್ನು ಪಡೆದೈತ್ರಿ. ಸೊ ನಾವು ಹೆಂಗೆ ಮುಂದೆ ಹೋಗ್ತೇವೆ ನೀವೆಲ್ಲ ನೋಡತ್ತಿರ್ಬೇಕ್ರಿ ಹೀಲ್ಸ್ ಹೆಂಗೆ ಕಾಣತೈತಿ, ಎಷ್ಟು ಅಪ್ ಬಂದೇವೆ ಅಂತ ಹೇಳಿ. ಸೊ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಇದು ನೋಡಕ್ಕೆ. ಈಗ ಚಿಕ್ಕಮಂಗ್ಳೂರು ಇದೊಂದು ಕಾಫಿ ನಾಡು ಅಂತ ಹೇಳಿ ನಾನು ಆಗಲೇ ಹೇಳಿದ್ದೆ ರೀ. ಚಿಕ್ಕಮಂಗ್ಳೂರು ಒಳಗೆ ನಾವು ಬಾಬಾ ಬುಡನ್ಗಿರಿ ಮತ್ತು 10 ಪ್ಲೇಸಸ್ ಅದಾವ್ರಿ, ಅದನ್ನು ನೋಡಕ್ಕಂತ ಹೇಳಿ ಬಂದೇವ್ರಿ ಇಲ್ಲೇ. ಸೊ ನೋಡ್ಬೋದು ನಾವು ಆದಷ್ಟು ಮೇಲೆ ಅಪ್ ಬಂದೀವಿ ರೀ ಈಗ. ಸೊ ಇಲ್ಲೇ ಇನ್ನೊಂದು ನೋಡ್ಬೋದ್ರಿ ನೀವು, ಚಿಕ್ಕಮಂಗ್ಳೂರು ಒಳಗೆ ಇದು ಒಂದು ಹಿಸ್ಟ್ರಿ ಐತ್ರಿ, ಭಾಳ ಅಂದ್ರೆ ಭಾಳ ದೊಡ್ಡ ಹಿಸ್ಟ್ರಿ ಐತ್ರಿ. ಇಲ್ಲೇ ಹೊಯ್ಸಳರು ಆಳಿದ್ರಂತ ಹೇಳಿ ಕಂಡು ಬರ್ತೈತ್ರಿ. ಮತ್ತು ಶಶಕಪೂರ್ವವಾಗಿ ಇದು ನಿರ್ಮಾಣ ಆಗೈತಂತೂ ಹೇಳಕ್ಕೆ ನಾ ಇಷ್ಟಪಡ್ತೇನೆ ರೀ. ಮುಡಿಗೇರಿ ಇದು ತಾಲೂಕಿನೊಳಗೆ ಇದೊಂದು ಹಿಂದೋಮಿ ದಂಡವಾದ ಗೊಂಡಾರಣ್ಯದೊಳಗೆ ಐತ್ರಿ ಇದು. ಜೈನ ಮುನಿಗಳು ಇಲ್ಲಿ ಭಾಳ ಅಂದ್ರೆ ಭಾಳ ತಪಸ್ಸು ಮಾಡ್ತಿದ್ರಂತ್ರಿ. ಸೊ ಇದೊಂದು ಚಾಲುಕ್ಯ ನಾಡಿನಿಂದ ಮಲ್ಲಚಂದ್ರ ದೇವ ಇಲ್ಲಿಗೆ ಬಂದನೆ ಎಂಬ ವಿಷಯ ನಮ್ಗೆ 10ನೇ ಶತಮಾನ ಶಾಸನದೊಳಗೆ ಗೊತ್ತಾಗ್ತಿತ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲೇ ಶಿಷ್ಯರು ಪ್ರವಚನ ಕಲಿತಿದ್ರಂತ್ರಿ. ಮತ್ತು ಹುಲಿಗಳು ದಿಢೀರವಾಗಿ ಇಲ್ಲೇನ ಭಾಳ ಅಡ್ಡಾಡ್ತಿದ್ವು ಅಂತ್ರಿ. ಮತ್ತು ಹೊಯ್ಸಳರು ಇಲ್ಲಿ ಆಜ್ಞಾಪಿಸಿದ್ರಂತ. ಹೊಯ್ಸಳರ ಶಬ್ದದ ಮೂಲ ಅಂಥೇಳಿ ಇಲ್ಲಿ ಕರೀತಾರಂತ್ರಿ. ಸೊ ಇಲ್ಲಿ ಭಾಳ ಅಂದ್ರೆ ಭಾಳ ಹಿಸ್ಟ್ರಿ ಕಳೆದೂ ಭಾಳ ಹೇಳ್ಬೋದ್ರಿ ಇದ್ರ ಬಗ್ಗೆ ನಾವು. ಇದರ ಉಗಮ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಇದು ಚಿಕ್ಕಮಂಗ್ಳೂರು ಪಟ್ಟಣದಿಂದ ಇದರ ಹೆಸರು ಪಡ್ಕೊಂಡಿತ್ತಂತ್ರಿ. ಚಿಕ್ಕಮಂಗ್ಳೂರು ಅಂಥೇಳಿ ಜಿಲ್ಲಾ ಕೇಂದ್ರವಾಗಿತ್ತಂತ್ರಿ ಇದ್ರದ್ದು. ಮತ್ತು ಇದ್ರದ್ದು ಚಿಕ್ಕ ಮಗಳ ಊರು ಎಂದ ಇದ್ರದ್ದು ಅರ್ಥ ಅಂತ್ರಿ. ಚಿಕ್ಕ ಮಗಳ ಊರು ಇದರ ಚಿಕ್ಕಮಂಗ್ಳೂರದ ಅರ್ಥ ಚಿಕ್ಕ ಮಗಳ ಊರು ಅಂತ್ರಿ. ಸೊ ಇದರದ ಶಕರಾಯ ಪಟ್ಟಣ ಮುಖ್ಯಸ್ಥನಾಗಿದ್ದನಂತ್ರಿ ಇದು ಚಿಕ್ಕಮಂಗ್ಳೂರದ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂದರೆ ಈ ನಗರಕ್ಕೆ ನಾವು ಚಿಕ್ಕಮಂಗ್ಳೂರು ಎಂಬ ಹೆಸರು ಬಂದಿದ್ದಕ್ಕೆ ಹಿರಿಯಮಂಗಳ ಊರು ಎಂಬ ಊರು ಮಂಗಳೂರಿನಿಂದ 5 ಕಿಲೋಮೀಟರ್ ದೂರದೊಳಗೆ ಐತಂತ್ರಿ. ಸೊ ನಿಮ್ಗೆ ಇಷ್ಟ ಆಗಿತ್ತಲ್ರಿ ಇದ್ರ ಬಗ್ಗೆ ಕೇಳಿ ನಿಮ್ಗೀಗ. ನೀರೈತಿ ನಾವು ರೆಸಾರ್ಟಿಗೆ ಬಂದಾಯಿತು. ನಾವಿರುವ ರೆಸಾರ್ಟ್ ಇಲ್ಲಿದೆ. ಸೊ ಫುಲ್ ಅಂದ್ರೆ ಫುಲ್ ಘಾಟ್ ಐತಿ. ನೀವೆಲ್ಲ ನೋಡಿರ್ಬೋದು ಎಷ್ಟು ಘಾಟ್ ಐತೆ ಅಂದ್ರೆ ಚಿಕ್ಕಮಂಗ್ಳೂರಿನಿಂದ ಒಳಗೆ ನಾವು ಬರಬೇಕಂದ್ರೆ 20 ಕಿಲೋಮೀಟರ್ ಬೇಕು. ಫುಲ್ ಅಂದ್ರೆ ಫುಲ್ ಐತಿ. ಅಲ್ಲಿ ಬರೆದಿದ್ರು 6 AM ಹಿಡಿದು 6 PM ಒಳಗೆ ನಾವು ಬರಬೇಕು ಒಳಗೆ ಅಂಥೇಳಿ. ಸೊ ಒಮ್ಮೆ ನಿಮ್ಗೆ ಇಲ್ಲಿದ್ದ ವ್ಯೂ ತೋರಿಸ್ತೇನೆ, ಬರ್ರಿ ಹೆಂಗೈತೆ ಅಂತ ನೋಡು ಅಂತೀರಿ. ಸೊ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ವೈಫೈ ಐತನತರು. ಆ್ಯಕ್ಚುಲಿ ನಮ್ದು ಮೊಬೈಲ್ದ ನೆಟ್ವರ್ಕ್ ಹೋಗೈತಿ. ಸೊ ನಮ್ಗೆ ಯಾರೋ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಂಗಿಲ್ಲ. ಸೊ ನಮ್ದು ಏನಂತಾರೆ ನೆಟ್ವರ್ಕ್ ಹೋಗೈತಿ.
ಸೊ ಅದಕ್ಕೆ ಇಲ್ಲಿ ವೈಫೈನೂ ಐತೆ ಅನ್ನತ್ತಾರು. ಸೊ ವೈಫೈಲೇ ನಾವೆಲ್ಲ ನಮ್ಮ ಮಮ್ಮಿ ಪಪ್ಪಾಗ ನಮ್ಮ ಅತ್ತಿಗೆ ಅದು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಸೇಫ್ಲಿ ಮುಟ್ಟೇವಂತ ಹೇಳಬೇಕು. ಸೊ ನೋಡ್ಬೋದು ಇಲ್ಲೇ ನಿತಿಕಾ ನಿತ್ವಿಕಾ ಮತ್ತು ನನ್ನ ಫ್ರೆಂಡ್ದ ಹುಡುಗಾನು ಬಂದಾನು. ಸೊ ಒಂದು ಸ್ವಲ್ಪ ಹೆದರಿಕೆ, ಯಾಕಂದರೆ ಹೀಲ್ಸ್ ಮೇಲೆ ಅದೇವು ನಾವು, ಫುಲ್ ಹೀಲ್ಸ್ ಆಫ್ ಅದೇವು ನಾವು ಈಗ ಸದ್ಯ. ಸೊ ಹುಡುಗರು ಅದು ಎಲ್ಲರ ಡೌನ್ ಬಿದ್ದಿದ್ದಾರಪ್ಪ ಅಂಥೇಳಿ ಫುಲ್ ಹೆದರಿಕೆ. ಎಲ್ಲ ಲಕ್ಷ ಅವ್ರ ಕಡೆನೇ ಐತಿ. ಸೊ ನೋಡ್ರಿ ಮಸ್ತ್ ಐತ್ಲ. ಸೊ ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡ್ರಿ. ಮತ್ತು ಬಾಜು ಇರುವ ಬೆಲ್ ಬಟನನ್ನು ಮಾತ್ರ ಪ್ರೆಸ್ ಮಾಡಿರಿ. ಸೊ ಹೆಂಗೆ ಅನ್ನಿಸ್ತು? ಮಸ್ತ್ ಅನಿಸ್ತು, ಭಾಳ ಮಸ್ತ್. ನಾನು ಜರ ಜೋಕಾಲಿ ಆಟ ಆಡೋರದೇ ರೀ. ಹೌದ್ರಿ, ನಾ ಆಕಾಶ ಮುಟ್ಟಿಗೆ. ಹೌದಾ? ಓಕೆ. ನಮ್ಮ ನಿತಿಕಾಂತರು ಸ್ಕೂಲ್ ಬಿಟ್ಟು ಬಂದಾಳು. 2 days ಸ್ಕೂಲ್ ಇತ್ತಕ್ಕಿದ. ಇವತ್ತು ಆ್ಯಕ್ಚುಲಿ ಥರ್ಸ್ಡೇ ಫ್ರೈಡೇ ಮತ್ತು ಸ್ಯಾಟರ್ಡೇನೂ ಐತಿ. 3 days ಸ್ಕೂಲ್ ಬಿಟ್ಟು ಬಂದಾಳಕಿ. ಸೊ ಆಕಿ ಸ್ಕೂಲ್ ಬಿಡಿಸೇ ನಾವು ಬಂದೇವಿ ಟೂರಿಗೆ ಚಿಕ್ಕಮಂಗ್ಳೂರಿಗೆ. ಸೊ ನೋಡ್ಬೋದು ನಾವಿರೋ ರೆಸಾರ್ಟ್ ಇದು ತೋರಿಸಿದೆ ನಿಮ್ಗೆ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಮತ್ತು ನಿಮ್ಮ ಜೊತೆ ಚಲೋ ವಿಡಿಯೋದೊಂದಿಗೆ ಬರ್ತೀನಿ. ಮತ್ತು ಚಿಕ್ಕಮಂಗ್ಳೂರ್ದನ್ನ ಆದಷ್ಟು ನಿಮ್ಗೆ ಟ್ರಾವೆಲ್ ಮಾಡಿದ್ದು ಚಲೋ ಪ್ಲೇಸಸ್ಗಳನ್ನು ತೋರ್ಸೋಕೆ ಟ್ರೈ ಮಾಡ್ತೀನಿ. ಬರ್ರಿ.